ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಕೆಲಸಗಳನ್ನು ಕಳೆದ 4-5 ದಶಕಗಳಿಂದ ದಯವಿಟ್ಟು ಪಾಲಕರು ಶಾಂತತೆಯನ್ನು ಕಾಪಾಡಬೇಕು. ಯಾಕೆ ಅಂತಂದರೆ ತಾವು ನಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಲಿಕ್ಕೆ ಕುತೂಹಲರಾಗಿದ್ದೀರಿ ಅಂತ ಅನ್ನೋದು ಗೊತ್ತು. ಇದು ಮಾತನಾಡುವ ಸಮಯ ಅಲ್ಲ ಅಂತ ನನಗೆ ಗೊತ್ತು. ಆದರೆ ಎರಡು ಇದುವರೆಗೂ ಶ್ರೀಯುತ ಸೇಡಂ ಸರ್ ಏನಾದರೆ ಅದೆಲ್ಲದಕ್ಕೂ ನಾನು ಸಹಮತ ವ್ಯಕ್ತಪಡಿಸ್ತಾ ಅದನ್ನು ಹೊರತುಪಡಿಸಿದಂತೆ ಇವತ್ತು ಮಂದಾರ ಪುಷ್ಪ ಎಜುಕೇಷನ್ ಸೊಸೈಟಿ ಇವತ್ತಿನ ಈ ಕಾರ್ಪೊರೇಟ್ ಜಗತ್ತಿನ ಹಾವಳಿ, ಒಂದು ಕಡೆ ಶಿಕ್ಷಣದ ವ್ಯಾಪಾರೀಕರಣದ ನಡುವೆ ಭಾಳ ಸಮಾಜಮುಖಿಯಾಗಿ ಮತ್ತು ಜನಪರವಾಗಿ ಶಿಕ್ಷಣ ಸಂಸ್ಥೆ ನಡೆಸ್ಕೊಂಡು ಬರ್ತಕ್ಕಂಥ ಮಂದಾರ ಪುಷ್ಪ ಶಿಕ್ಷಣ ಸಂಸ್ಥೆಯ ಎಲ್ಲ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ, ಕಾರ್ಯದರ್ಶಿಗಳಿಗೆ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆ ಅಂತಂದರೆ ನಾನು ಆರಂಭಿಕ ಹಂತದಲ್ಲಿ ಬಂದಾಗ ಮಕ್ಕಳನ್ನ ಮೇಲ್ಗಡೆ ಕುಡಿಸಿ ಟ್ವಿಚ್ ಮಾಡಿದ್ರು. ಆ ಮಕ್ಕಳು ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಕೈ ನಾ ಮುಂದೆ ತಾ ಮುಂದೆ ಅಂತ ಚಿಂತ, ಅಂದರೆ ತಾ ಮುಂದೆ ನಾ ಮುಂದೆ ಅಂತ ಚಿಂತ ಅನ್ನೋ ಮಕ್ಕಳು ಎಷ್ಟು ಪ್ರತಿಭಾವಂತರಿರ್ತಾರೆ, ಅವ್ರನ್ನ ಶಿಕ್ಷಕರು ಎಷ್ಟು ಡೆಡಿಕೇಟೆಡ್ ಆಗಿ ಅವ್ರನ್ನ ತಯಾರು ಮಾಡಿದ್ದಾರೆ ಅನ್ನೋದಕ್ಕೆ ಆ ಶಿಕ್ಷಕರ ಪರಿಶ್ರಮ ಮತ್ತು ಮಕ್ಕಳ ಕಲಿಕೆ ಎರಡಕ್ಕೂ ನಾನು ಹೆಡ್ಸ್ ಆಫ್ ಹೇಳಿ ಕಳಿಸಿದೆ. ಯಾಕೆ ಅಂತಂದರೆ ನಾವು ಒಂದು ಮಗುವನ್ನು, ಅದು LKG ಮಕ್ಕಳು, ಆ ಮಕ್ಕಳನ್ನು ಒಬ್ಬ ಟೀಚರು ಎಷ್ಟು ಸಂಯಮತೆಯಿಂದ ಅವ್ರನ್ನ ತಿದ್ದಿ ಶುದ್ಧ ಮಾಡಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಅನ್ನೋದು ಆ ಕಲಿಸುವ ಶಿಕ್ಷಕರಿಗೆ ಮಾತ್ರ ಗೊತ್ತಿರ್ತದೆ. ಯಾಕೆ ಅಂತಂದರೆ ತಂದೆ ತಾಯಿ ಈಗ ತಾನೇ ಸೇಡಂ ಸರ್ ಅದಲ್ಲ, ದಯವಿಟ್ಟು ನಿಮ್ಮ ಮಕ್ಕಳನ್ನು ಸ್ವಚ್ಛಂದವಾಗಿ ಬಿಡಿ ಅಂತ ಸಿದ್ಧ. ಆದರೆ ಶಿಕ್ಷಕರು ಎಷ್ಟು ಕಷ್ಟಪಡ್ತಾರೆ ಅಂತಂದರೆ ಒಬ್ಬ ಮಗುವಿಗೆ LKG ಮಗುವಿಗೆ ಅಷ್ಟೊಂದು ಪ್ರಶ್ನೆ ಉತ್ತರ ತಯಾರಾಗಬೇಕು, ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅವರು ಅಡಿಗೊಳಿಸಬೇಕು. ಅಂತಹ ಶ್ರೇಷ್ಠವಾದ ಕೆಲಸವನ್ನು ಮಾಡ್ತಾ ಇದ್ದರೆ ಹರ ಮುನಿದರೆ ಗುರು ಕಾಯುವನ್ನು ಉದ್ದೇಶಿಸಿದ್ದೇವೆ. ಎಲ್ಲೂವರೆಗೂ ನಾವು ಗುರುವನ್ನು ಗೌರವದಿಂದ ಪೂಜ್ಯನೀಯ ದೃಷ್ಟಿಯಿಂದ ನೋಡೋದಿಲ್ವೋ ಅಲ್ಲಿವರೆಗೂ ನಾವು ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಪೋಷಕರಲ್ಲಿ ನನ್ನೊಂದು ಮನವಿದೆ, ಏನು ಅಂತಂದರೆ ಇತ್ತೀಚೆಗೆ ನಮ್ಮ ಶಿಕ್ಷಣ ಕ್ಷೇತ್ರ ಕೆಲವೊಂದು ನೈತಿಕತೆ ಅರಪತನ ಆಗ್ತಾ ಇದೆ. ಆ ಹೊತ್ತಿನಲ್ಲಿ ಏನು ಅಂತಂದರೆ ಎಲ್ಲಿ ಶಿಕ್ಷಕರ ಬಡಿಗೆ ಮಾಸ್ತರ ಬಡಿಗೆ ಕೆಲಸ ಕಡಿಮೆ ಮಾಡೋದಾಯಿತು, ಅವಾಗ ಪೊಲೀಸರು ಲಾಠಿ ಕೆಲಸ ಜಾಸ್ತಿ ಮಾಡ್ಲಿಕ್ಕಂತ ಅರ್ಥ ಆಗಿರಬೇಕು ಅಂತ ನಾನು ಭಾವಿಸ್ತೀನಿ. ಯಾವತ್ತು ಮಾಸ್ತರ ಬಡಿಗೆ ಕಡಿಮೆ ಆಯಿತು ಹೊಡೆಯೋದು, ಆವತ್ತು ಪೊಲೀಸರ ಲಾಠಿ ಬಳಕೆ ಹೆಚ್ಚಿಗಾಗಿದೆ. ಅಂದರೆ ವಿದ್ಯೆ ಚಳಿ ಚಮ್ ಚಮ್, ವಿದ್ಯೆ ಗಮ್ ಗಮ್. ದಯವಿಟ್ಟು ಪೋಷಕರು ಮಕ್ಕಳಿಗೆ ಟೀಚರ್ ಹೊಡೆದಾರ ಅಂತ ಬಂದು ಹೇಳಿದಾಗ ದಯವಿಟ್ಟು ಕೇಳಬೇಡಿ. ಯಾಕೆ ಅಂತಂದರೆ ಇವತ್ತು ನೀವು ಮಕ್ಕಳನ್ನು ಮುದ್ದಾಗಿ ಬೆಳೆಸ್ತೀರಿ, ಅದರಲ್ಲಿ ಎರಡು ಮಾತಿಲ್ಲ. ಯಾಕಂತಂದರೆ ಮಕ್ಕಳನ್ನು ಭಾಳ ಮುದ್ದಾಗಿ ಪ್ರೀತಿಯಿಂದ ಬೆಳೆಸ್ರಿ. ಆದರೆ ಶಿಕ್ಷಕ, ಯಾವುದೇ ಶಿಕ್ಷಕ ಆಗಲಿ, ಕೆಟ್ಟ ಉದ್ದೇಶದಿಂದ ಮಗುವಿಗೆ ಎಂದು ಹೊಡೆಯೋದಿಲ್ಲ. ಆ ಮಗು ಅಕ್ಷರ ಕಲೀಲಿ, ಜ್ಞಾನವಂತನಾಗಲಿ ಅನ್ನೋ ಕಾರಣಕ್ಕೆ ಟೀಚರು ಅವರಿಗೆ ಒಂದೆರಡು ಹೊಡಿತಾರೆ. ಆ ಹೊಡೆದದಲ್ಲಿ ನೀವು ದೊಡ್ಡದು ಮಾಡಿದ್ರೆ ನಾಳೆ ನೀವು ನಿಮ್ಮ ಮಕ್ಕಳಿಗೆ ಟೀಚರ್ ನಮ್ಮ ಮಕ್ಕಳಿಗೆ ಹೊಡೆದಿದೆ ಅಂತ ಹೇಳಿದ್ರೆ ಅವರು ನಿಮ್ಮ ಮಗುವನ್ನು ಕಲಿಸ್ಬಿಟ್ಬಿಡ್ತಾರೆ. ಅದರ ಪರಿಣಾಮ ನಾಳೆ ಈ ದೇಶ ಕಟ್ಟಬೇಕಾದಂಥ ಮಗು ಪೊಲೀಸ್ ಸ್ಟೇಷನ್ನಲ್ಲೋ ಇನ್ನೆಲ್ಲೋ ಹೋಗುವಂಥ ಪರಿಸ್ಥಿತಿ ಬರ್ತದೆ. ಆ ಕಾರಣಕ್ಕಾಗಿ ನಾನು ಪೋಷಕರಿಗೆ ಒಂದು ಕಳಕಳಿಯ ಮನವಿ ಮಾಡ್ತೀನಿ, ನಿಮ್ಮ ಮಕ್ಕಳನ್ನು ಎಷ್ಟು ಸ್ವಚ್ಛಂದವಾಗಿ ಬಿಡ್ತೀರೋ ಅಷ್ಟೇ ಸುಸಂಸ್ಕೃತರಾಗಿ ಬೆಳೆಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಇವತ್ತು ದೇಶದ ಕೆಲವೊಂದು ಘಟನೆಗಳನ್ನು ಗಮನಿಸಿದಾಗ ನಮ್ಮ ದೇಶ ಯಾವ ಕಡೆ ಹೋಗ್ತಾ ಇದೆ, ನಮ್ಮ ಯುವ ಸಮೂಹದ ನೈತಿಕತೆ ಎಷ್ಟೊಂದು ಕಳ್ಕೊತಾ ಇದೆ ಅನ್ನೋದಕ್ಕೆ ಕೆಲವೊಂದು ಘಟನೆಗಳು ಈ ದೇಶದಲ್ಲಿ ನಡೀತಾ ಇವೆ. ನಾವು ಭವ್ಯ ಭಾರತವನ್ನು ಕಟ್ಟಬೇಕು ಅಂತಂತಂದರೆ, ಭವ್ಯ ರಾಷ್ಟ್ರವನ್ನು ನಾವು ನಿರ್ಮಾಣ ಮಾಡಬೇಕು ಅಂತಂತಂದರೆ, ನಾವು ವಿಶ್ವಗುರು ಭಾರತ ಅಂತೇಳಿದ್ದಕ್ಕೆ ವಿಶ್ವಗುರು ಆಗಬೇಕು ಅಂತಂತಂದರೆ ಎಂಥದ್ದಾಗಬೇಕು ನಾವು ಅಂತಂತಂದರೆ, ತಂದೆ ತಾಯಿಯವರು ಸ್ಕೂಲಲ್ಲಿ ಮೇಷ್ಟ್ರು ಏನು ಕಲಿಸ್ತಾರೆ ಅಂದರೆ A ಫಾರ್ ಆ್ಯಪಲ್, D ಫಾರ್ ಬ್ಯಾಟ್ ಅಂತ ಕಲಿಸ್ತಾರೆ, C ಫಾರ್ ಕ್ಯಾಟ್ ಅಂತ ಕಲಿಸ್ತಾರೆ, D ಫಾರ್ ಡಾಗ್ ಅಂತ ಕಲಿಸ್ತಾರೆ. ಅದ್ರ ಜೊತೆ ನಾವು ಏನು ಮಾಡಬೇಕಾಗಿದೆ ಅಂತಂದರೆ ಟೀಚರು ಮತ್ತು ಪೋಷಕರು A ಫಾರ್
ಆ್ಯಪಲ್ ಜೊತೆಗೆ ನಾವು ಎ ಫಾರ್ ಅಲ್ಲಂ ಪ್ರಭು, ಬಿ ಫಾರ್ ಬಸವಣ್ಣ, ಸಿ ಫಾರ್ ಚನ್ನಬಸವಣ್ಣ, ಡಿ ಫಾರ್ ದೇವರದಾಸಯ್ಯ ಅಂತಲೂ ಈ ಸಂಸ್ಕೃತಿಯನ್ನು ಸಹ ಎಲ್ಲಿವರೆಗೂ ನಾವು ಮಕ್ಕಳಿಗೆ ಶಿಕ್ಷಣದ ಜೊತೆ ಸಂಸ್ಕೃತಿಯನ್ನು, ಹೆಣ್ಣು ಮಕ್ಕಳನ್ನು ಗೌರವಿಸುವುದನ್ನು ನಾವು ಕಲಿಸುವುದಕ್ಕೂ ಅಲ್ಲಿವರೆಗೂ ನಾವು ಭವ್ಯ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಆ ಕಾರಣಕ್ಕಾಗಿ ನಾವು ಹೆಣ್ಣನ್ನು ತಾಯಿ, ಗುರು, ದೇವತೆ, ಸಹೋದರಿ ಪುಣ್ಯ ಭೂಮಿಯಲ್ಲಿ ಆ ನೆಲದಲ್ಲಿ ನಾವು ಹೆಣ್ಣು ಮಕ್ಕಳನ್ನು ಗೌರವಿಸುವಂತಹ ಸಂಸ್ಕೃತಿ ನಿಮ್ಮ ಮಕ್ಕಳಿಗೆ ಕಲಿಸಬೇಕು, ವಿಶೇಷವಾಗಿ ಗಂಡು ಮಕ್ಕಳಿಗೆ ಕಲಿಸಬೇಕು ಅನ್ನೋದು ನನ್ನ ವೈಯಕ್ತಿಕ ಕಳಕಳಿ. ಯಾಕೆಂತಂದರೆ ಎಲ್ಲಿ ಹೆಣ್ಣು ಮಕ್ಕಳನ್ನು ನಾವು ಗೌರವತೆ ನಡೆಸುತ್ತೀವೋ ಆ ನಾಡು ಸುಭಿಕ್ಷವಾಗ್ತದೆ, ಆ ದೇಶ ಸುಭಿಕ್ಷ ಆಗ್ತದೆ. ಹೀಗಾಗಿ ಉನ್ನತವಾದಂಥ ವಿಚಾರಗಳನ್ನು, ಉನ್ನತವಾದ ದೇಶವನ್ನು ನಾವು ಆಗಬೇಕು ಅಂತಂದರೆ ನಾವು ಪ್ರಬುದ್ಧ ವಿಚಾರಗಳನ್ನು ಹೊತ್ತುಕೊಂಡು ಹೆಜ್ಜೆ ಇಡಬೇಕು. ಅದಕ್ಕೆ ನಾನು ಒಂದು ಮಾತು ಮಕ್ಕಳಿಗೆ ಕಲ್ಯಾಣ ಕರ್ನಾಟಕ ಅಂತಂತಂದರೆ ಹಿಂದುಳಿದಿಲ್ಲ, ದಯವಿಟ್ಟು ಹಿಂದುಳಿದಿಲ್ಲ ನಾವು ಕೀಳಿರುವಾಗ ಮೊದಲು ನಾವು ಮಕ್ಕಳನ್ನು ನೀವು ನಾವು ಬರಬೇಕಾಗಿದೆ. ಯಾಕೆ ಅಂತಂದರೆ ಇವತ್ತು ಕಲ್ಯಾಣ ಕರ್ನಾಟಕ ಅಂತನ್ನೋದು ಇದೊಂದು ಪವಿತ್ರ ಪುಣ್ಯಭೂಮಿ, ಹಿಂದುಳಿದ ಸಾಧ್ಯನೇ ಇಲ್ಲ. ಆದರೆ ನಮ್ಮ ಪ್ರತಿಭೆಗಳಿಗೆ ಅವಕಾಶ ಸಿಗ್ತಾ ಇಲ್ಲ. ಇವತ್ತು ಕಲಬುರಗಿ ನಗರದಿಂದ ಸುಮಾರು 9 ಜನ IPS ಆಫೀಸರ್ ಆಗಿದ್ದಾರೆ, 7 ಜನ IAS ಆಫೀಸರು ಕಲಬುರಗಿಯಲ್ಲಿ ಇವತ್ತು ರಾಜ್ಯದ ದೇಶದ ವಿವಿಧ ಭಾಗಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇತ್ತೀಚೆಗೆ ಬಹುತೇಕವಾಗಿ ನೀವು ಇಡೀ ದೇಶದ ಗಮನ ಕೇಂದ್ರೀಕೃತವಾಗಿದ್ದೇನೆ ಅಂತಂದ್ರೆ ಮಹಾಕುಂಭಮೇಳ ಮಹಾಕುಂಭಮೇಳವನ್ನು ಅಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದು ಯಾರು ಅಂತಂದರೆ ಕಲಬುರಗಿಯ IAS ಅಧಿಕಾರಿ ಅಂತನ್ನೋದನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಒಬ್ಬ ಕಲಬುರಗಿಯ ಅಧಿಕಾರಿ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳವನ್ನು ಬಹಳ ವಿಶೇಷವಾಗಿ ನಡೆಸಿಕೊಟ್ಟಿದ್ದು ಕಲಬುರಗಿ IAS ಅಧಿಕಾರಿ ಅಂತಂದರೆ ಕಲಬುರಗಿಯ ನೆಲಕ್ಕೆ ಎಂಥ ಶಕ್ತಿ ಇದೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗ್ತದೆ. ಆ ಕಾರಣಕ್ಕೆ ನಾವು ನಮ್ಮ ಮಕ್ಕಳಿಗೆ ನಮ್ಮ ಹೀರೋಗಳು ಯಾರು ಅಂತ ಹೇಳಿದ್ರೆ ಅವರು ನಿಭಾಸ್ ಅಂತಾರೆ, ಕಿಚ್ಚ ಅಂತಾರೆ. ಅವರು ಯಾರು ನಮ್ಮ ರಿಯಲ್ ಹೀರೋಗಳಲ್ಲ. ನಮಗೆ ರಿಯಲ್ ಹೀರೋಗಳು ಯಾರು ಅಂತಂದ್ರೆ ನಮ್ಮ ಮಕ್ಕಳನ್ನ ಹೆತ್ತ ತಂದೆ ತಾಯಿಗಳು, ನಿಮಗೆ ಅಕ್ಷರ ಕಲಿಸಿದ ಗುರು, ವೇದಿಕೆ ಮೇಲೆ ಕೂತಂತ ಬಸವಪ್ಪ ಶ್ರೀಮಂತರು ನಿಮ್ಮ ಸಂಸ್ಥೆಯ ಗುರುಗಳಂತೆ ಅವರು ನಮ್ಮ ರಿಯಲ್ ಹೀರೋಗಳು. ಅವರನ್ನು ನಾವು ಹೀರೋಗಳು ನೋಡ್ಕೊಂಡು ಬಂದರೆ ನಿಜವಾಗ್ಲೂ ನಾವು 100% ಸಾಧಕರಾಗ್ತೀವಿ. ನಮಗೆ ಅನ್ನ ಕೊಡುವ ರೈತ, ಈ ದೇಶವನ್ನು ಕಾಯುವ ಸೈನಿಕ ನಮ್ಮ ಪಾಲಿಗೆ ಹೀರೋಗಳು. ಆ ಕಾರಣಕ್ಕೆ ನಮ್ಮ ಮಕ್ಕಳಿಗೆ ವಿಶಾಲವಾದ ಮತ್ತು ವಿದಗ್ಧವಾದ ವಿಚಾರಗಳನ್ನು ಅವರನ್ನು ಸಶಕ್ತ ಸದೃಢ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ, ಸಮೃದ್ಧ ಕರ್ನಾಟಕವನ್ನು ನಿರ್ಮಾಣ ಮಾಡಲಿಕ್ಕೆ ತಾವೆಲ್ಲರೂ ಸಾಥ್ ಕೊಡ್ತೀರಿ ಅಂತೆಲ್ಲ ಮಾತೊಂದಿಗೆ ನನ್ನ ಮಾತು ಮುಗಿಸುತ್ತೇನೆ. ನನ್ನ ಕರೆದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಮಂದಾರ ಪುಷ್ಪ ಶಿಕ್ಷಣ ಸಂಸ್ಥೆಯವರಿಗೆ ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಈ ಸಂಸ್ಥೆ ಇನ್ನಷ್ಟು ಉತ್ತಮತರಾಗಿ ಬೆಳೀಲಿ, ಇದೊಂದು ದೊಡ್ಡ ಇನ್ನಷ್ಟು ಹೆಮ್ಮರವಾಗಿ ಬೆಳೀಲಿ ಅಂತ ಆಶಿಸುತ್ತಾ ನನ್ನ 4 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.